ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯಹೂದ್ಯರು ಯೇಸು ಸ್ವಾಮಿಯನ್ನ ಸುತ್ತುವರಿದು, ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ? ನೀನೇ ಅಭಿಷಿಕ್ತನಾದ ಲೋಕೋದ್ಧಾರಕ ಆಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು. ಯೇಸು ಪ್ರತ್ಯುತ್ತರವಾಗಿ, ನಾನು ನಿಮಗೆ ಹೇಳಿ ಆಯಿತು, ಆದರೂ ನೀವು ನಂಬುತ್ತಿಲ್ಲ. ನನ್ನ ಪಿತನ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ಆದರೂ ನಿಮಗೆ ನಂಬಿಕೆ ಎಂಬುದೇ ಇಲ್ಲ. ಕಾರಣ ನೀವು ನನ್ನ ಕುರಿಗಳಲ್ಲ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನ ಗುರುತಿಸುತ್ತವೆ. ನಾನು ಅವುಗಳನ್ನು ಬಲ್ಲೆನು. ಅವು ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನ ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದಿಲ್ಲ. ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಅವನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು. ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ನಾನು ಪಿತನು ಒಂದೇ ಆಗಿದ್ದೇವೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಹಾಗೂ ತಾಯಿ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನಿಸುವ ವಿಚಾರ ನಿಜ ದೇವರ ಅರಿವನ್ನ ಮೂಡಿಸುವ ಮಾತೆ ಮರಿಯಮ್ಮ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ ನಮಗಿರುವುದು ಒಬ್ಬರೇ ದೇವರು, ಆ ದೇವರ ಅರಿವನ್ನ ಮೂಡಿಸುವ ತಾಯಿ ಮರಿಯಮ್ಮ ಎಂಬುದನ್ನ ನಾವು ಧ್ಯಾನಿಸಲಿದ್ದೇವೆ. ಇವತ್ತಿನ ಈ ಒಂದು ಪ್ರಬೋಧನೆಯಲ್ಲಿ ವಿಶೇಷವಾಗಿ ಈ ಮಾಟ ಮಂತ್ರ ಅದೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ವಿಶೇಷವಾದ ಒಂದು ಪ್ರಬೋಧನೆ ಇವತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಇಟಲಿ ದೇಶದ ನೇಪಲ್ ಎಂಬಲ್ಲಿ 1841ರಲ್ಲಿ ನಡೆದ ಇದೊಂದು ಅದ್ಭುತ. ಆತನನ್ನ ಜಪಸರದ ಅಪೋತ್ಸಲ ಅಂತ ಕರೀತಾರೆ, ಮರಿಯಳ ಸದ್ಭಕ್ತ ಅಂತ ಕರೀತಾರೆ. ಈ ಬಿರುದನ್ನ ಕೊಟ್ಟಿರುವುದು ಸಂತ ಬಾರ್ತೋಲೊಂಗೊ ಎನ್ನುವರಿಗೆ. ಅಷ್ಟಕ್ಕೂ ಈ ಜಪಸರದ ಅಪೋಸ್ತಲ ಅಥವಾ ಮರಿಯಳ ಸದ್ಭಕ್ತ ಅಂತ ಇವ್ರನ್ನ ಯಾಕೆ ಕರೆದ್ರು ಅಂತ ನೋಡಕ್ ಹೋದ್ರೆ ಅವರ ಜೀವನದ ಹಿನ್ನೆಲೆಯನ್ನ ಒಮ್ಮೆ ನಾವು ಧ್ಯಾನಿಸ್ಬೇಕಾಗ್ತದೆ. ಏನು ಅಂತಂತಂದ್ರೆ, ಬಾರ್ತೋಲೊಂಗೊ ತನ್ನನ್ನೇ ಮಾಟ ಮಂತ್ರಕ್ಕೆ ಮಾರಿಕೊಂಡಿದ್ದ ಸಂತನಾಗೋಗಿಂತ ಮುಂಚೆ. ಹೇಗೆ ಅಂತಂದ್ರೆ, ಅವನು ಹೇಳ್ತಾ ಇದ್ದ, ದೇವರು ಇಲ್ಲ ಅಂದ್ರೆ ಮಾಟ ಮಂತ್ರ ಮಾಡೋದೇ ದೇವರು ಅಂತ ನಂಬಿದ್ದ ಅವನು. ಹೀಗೆ ಸತ್ಯ ದೇವರನ್ನ ಬಿಟ್ಟು ಅಸತ್ಯ ದೇವರುಗಳನ್ನ ತನ್ನ ದೇವರುಗಳು ಎಂದು ಬಾರ್ತೋಲೊಂಗೊ ತನ್ನ ಜೀವಮಾನವೆಲ್ಲ ಮಾಟ ಮಂತ್ರ ಅಂತ ಹೇಳುತ್ತಾ ಮಾಟ ಮಂತ್ರ ಮಾಡುತ್ತಲೇ ಸಾಗುತ್ತಿದ್ದ. ಕೊನೆಗೆ ಮಾಟ ಮಂತ್ರ ಮಾಡಿಸುವವರು ಅವನಿಗೆ ಒಂದು ಬಿರುದನ ಕೊಟ್ರು. ಏನು ಅಂತಂದ್ರೆ ಮಿಥ್ಯ ದೇವರ ಪುರೋಹಿತ ಅಂತ ಹೇಳಿ, ಅಸತ್ಯ ದೇವರ ಪುರೋಹಿತ ಅಂತ ಹೇಳಿ ಅವನಿಗೆ ಬಿರುದನ ಕೊಟ್ಬಿಟ್ರು. ಹೀಗೆ ಹೋಗ್ತಾ ಹೋಗ್ತಾ ಇರುವಾಗ ವಿಪರ್ಯಾಸ ಏನು ಅಂತಂದ್ರೆ, ಇವನು ಮಾಟ ಮಂತ್ರ ಮಾಡ್ಕೊಂಡು ಹೋಗ್ತಾನೆ ಇದ್ದ, ಆದ್ರೆ ಅವನ ಮನೆಯವರು ಅವನು ಯಾವತ್ತೂ ಹಿಂಬಾಲಿಸ್ತಾ ಇರಲಿಲ್ಲ. ಅವರು ಸತ್ಯ ದೇವರ ಕಡೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹೀಗೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ, ಈ ಮಾಟ ಮಂತ್ರ ಮಾಡ್ಕೊಂಡು ಇರುವಾಗ ಏನಾಯ್ತಂದ್ರೆ, ಈ ಮಾಟ ಮಂತ್ರ ಯಾರು ಮಾಡ್ತಾರಲ್ವಾ, ಕೊನೆಗೆ ಏನಾಗತ್ತಂತಂದ್ರೆ ಅವರು ಎಷ್ಟೊಂದು ಈ ನಕಾರಾತ್ಮಕ ಶಕ್ತಿಗಳನ್ನ, ಅಂದ್ರೆ ನೆಗೆಟಿವ್ ಫೋರ್ಸಸ್ ಅಂತ ಹೇಳ್ತೀವಿ, ಯಾರಿಗೆ ಬೇರೆಯವ್ರಿಗೆ ಮಾಡ್ತಾರೋ ಕೊನೆಗೆ ಏನಾಗತ್ತಂದ್ರೆ ಅದು ಹೋಗಿದ್ದು ವಾಪಸ್ ಅವನ ಹತ್ರನೇ ಬರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆವೆ ಮರಿಯಾ, ಆವೆ ಮರಿಯಾ. ಕೊನೆಗೆ ಏನಾಯ್ತಂದ್ರೆ ಅವನ ಗತಿ ಅಂತಂದ್ರೆ, ಎಷ್ಟೊಂದು ಮಾಟ ಮಂತ್ರ ಇತರಿಗೆ ಮಾಡಿದ್ನೋ ಎಲ್ಲ ಅವನಿಗೆ ತಿರ್ಕೊಂಡ್ಬಿಡ್ತು. ಎಲ್ಲ ತಿರ್ಕೊಂಡು ಇನ್ನೇನು ಸಾವಿನ ಹಂಚಿನಲ್ಲಿ ಅವನು ಜೀವಿಸುತ್ತಿದ್ದ. ಆಗ ಅವನಿಗೆ ಸಹಾಯ ಮಾಡಿದ್ದು ಒಂದು ಪವಿತ್ರ ಜಪಸರ. ಅವನೇನ್ ಮಾಡ್ತಾನೆ, ತನ್ನ ತಪ್ಪನ್ನ ಅರಿತುಕೊಂಡು ಸೈತಾನನ ದುಷ್ಟ ಶಕ್ತಿಯನ್ನ ಬಿಟ್ಟು ಮಾತೆ ಮರಿಯಳ ಬಳಿಗೆ ಬರುತ್ತಾನೆ. ಆ ಜಪಸರದ ಪ್ರಾರ್ಥನೆಯನ್ನ ಮಾಡುತ್ತಾ ಮಾಡುತ್ತಾ ದೇವರ ನಿಜವಾದ ಶಕ್ತಿ
ಸತ್ಯನ್ನ ಅರಿತುಕೊಂಡು ನಿಜ ದೇವರು ಯಾರು ಎಂಬುದನ್ನ ಅವನು ಅರ್ಥಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಅಷ್ಟು ಮಾತ್ರವಲ್ಲ, 1870ರಲ್ಲಿ ಸಂತ ಡಾಮ್ನಿಕರ 3ನೇ ಶ್ರೇಣಿಯಲ್ಲಿರುವ ಸಭೆಗೆ ಸೇರಿ ಅವನು ಡಾಮ್ನಿಕನ್ ಆಗಿ ಪರಿವರ್ತನೆಗೊಳ್ತಾನೆ. ಕೊನೆಗೆ ಅವನು ಸತ್ತ ಮೇಲೆ ಪ್ರಿಯ ಸಹೋದರ ಸಹೋದರಿಯರೇ 1980ರಲ್ಲಿ ದ್ವಿತೀಯ ಸಂತ ಜಾನ್ ಪೌಲರು ಅವರನ್ನ ಪುನೀತ ಬಾರ್ತೊಲೋಗೋ ಎಂದು ಘೋಷಿಸ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತಿನ ಮೊದಲನೆಯ ವಾಚನದಲ್ಲಿ ನೀವು ಗಮನವಿಟ್ಟು ಕೇಳಿದ್ದೇ ಆದ್ರೆ ಯೆಶಾಯನ ಗ್ರಂಥ 44ನೇ ಅಧ್ಯಾಯ 6ರಿಂದ 8 ಸಾಕ್ಷಾತ್ ದೇವರೇ ಹೇಳ್ತಾರೆ ಏನಂತ, ನನಗಿಂತ ಶಕ್ತಿವಂತನ ಯಾವನಾದ್ರೂ ಇದಾನೇ ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೋಡಿ, ನಾನು ಮತ್ತೆ ನಿಮಗೆ ಓದ್ತೀನಿ ಅದನ್ನ. ನನ್ನ ಹೊರತು ಬೇರೆ ದೇವನು ಇರುವನೇ, ಸರ್ವೇಶ್ವರ ಸ್ವಾಮಿ ಹೇಳುವ ಮಾತಿದು. ನನ್ನ ಹೊರತು ಬೇರೆ ಸೇನಾಧೀಶ್ವರು ಇರುವನೇ, ಅಂತವನಾರೋ ನಾನರಿಯೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದರೂ ಕೂಡ ನಮ್ಮ ಜನರು ಮಿಥ್ಯ ದೇವರ ಬಳಿಗೆ ಹೋಗಿ ಇದ್ದ ದುಡ್ಡನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಶಾಂತಿ ಸಮಾಧಾನವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಹೋಗಿ ಹೇಳಿ, ನಿಜ ದೇವರನ್ನ ಬಿಟ್ರೆ ನಮ್ಮನ್ನ ಉದ್ಧಾರ ಮಾಡಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅದೇ ರೀತಿ ನಾವು ಮುಂದೆ ನೋಡ್ತೀವಿ, ಈ ಕ್ರಿಸ್ತ ಶಕ 1700ರಲ್ಲಿ ಪಶ್ಚಿಮ ಆಫ್ರಿಕಾ ದೇಶದಲ್ಲಿರುವ ಸೆನೆಗಲ್ ಎಂಬ ಒಂದು ಪಟ್ಟಣದಲ್ಲಿ ಈ ಘಟನೆ ನಡೀತು. ನಿಮಗೆಲ್ಲ ಗೊತ್ತು, ಈ ಮಾಟ ಮಂತ್ರ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ, ಅವ್ರ ಫೋಟೋ ತಗೊಬನ್ನಿ, ಅವ್ರ ಹೇರ್ ತಗೊಬನ್ನಿ, ಬಟ್ಟೆ ತಗೊಬನ್ನಿ ಮಾಟ ಮಂತ್ರ ಮಾಡಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಈ ಫೋಟೋ ನೋಡ್ಕೊಂಡು ಮಾಟ ಮಂತ್ರ ಮಾಡ್ತಿದ್ದ. ಹೀಗೆ ಮಾಟ ಮಂತ್ರ ಮಾಡ್ತಾ ಇರುವಾಗ ಏನಾಯ್ತು ಅಂತಂದ್ರೆ, ಯಾರೋ ಪರ್ಸ್ನಲ್ಲಿ ಮಾತೆ ಮರಿಯಮ್ಮನವರ ಒಂದು ಚಿತ್ರಪಟವನ್ನ ಇಟ್ಕೊಂಡಿದ್ರು. ಈ ಬೀಚ್ಗೆ ಹೋದಾಗ ಏನಾಗಿತ್ತು ಅಂದ್ರೆ, ಪರ್ಸಿಂದ ಕೆಳಗೆ ಬಿಟ್ಟು ಅದು ಬೀಚ್ನಲ್ಲಿರುವ ಮರಳಿನಲ್ಲಿ ಮುಚ್ಚಿ ಹೋಗಿತ್ತು. ಈ ಮಾಟ ಮಂತ್ರ ಮಾಡುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದ, ಏನೋ ವಾಕಿಂಗ್ ಮಾಡ್ತಾ ಹೋದಾಗ ಅವನಿಗೆ ಬೀಚಿನ ಈ ಮರಳಿನಲ್ಲಿ ಮಾತೆ ಮರಿಯಮ್ಮನವರ ಚಿತ್ರಪಟ ಅವನಿಗೆ ಸಿಕ್ತು. ಆದ್ರೆ ಅವನು ಗೊತ್ತಿಲ್ಲ ಅದು ಮಾತೆ ಮರಿಯಳ ಒಂದು ಫೋಟೋ ಅಂತ ಹೇಳಿ. ಇವನ್ ಏನ್ ಮಾಡ್ದ, ನೋಡೋಣ ಅಂತ ಹೇಳಿ ಆ ಆತ್ಮವನ್ನ ಕರೆಗೆ ಪ್ರಾರಂಭಿಸಿದ್ದ. ಅವನಿಗೆ ಪ್ರತ್ಯಕ್ಷವಾಗಿದ್ದು ಯಾರು ಗೊತ್ತಾ? ಯಾರು? ಮಾತೆ ಮರಿಯಮ್ಮ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಾತೆ ಮರಿಯಮ್ಮ ಅವನಿಗೆ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಇಷ್ಟರವರೆಗೆ ನೀನು ಎಷ್ಟು ಜನರ ಜೀವನವನ್ನ ಹಾಳು ಮಾಡಿದ್ದೀಯಾ, ಅಷ್ಟು ಮಾತ್ರವಲ್ಲ ನರಕದ ಅಗ್ನಿಯಲ್ಲಿ ನೀನು ಸಾಯಲಿರುವೆ ಎಂಬ ಅರಿವನ್ನ ಮೂಡಿಸಿದಾಗ ಅವನಿಗಾಗತ್ತೆ, ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಕೊನೆಗೆ ತನ್ನ ಘೋರ ತಪ್ಪನ್ನ ಅರಿತುಕೊಂಡು ಮಾಟ ಮಂತ್ರ ಮಾಡುವುದನ್ನ ಬಿಟ್ಟು ಮಾತೆ ಮರಿಯಳು ಹೇಳಿದಂತೆ ನಿಜ ದೇವರಲ್ಲಿ ಒಂದಾಗಲು, ನಿಜ ದೇವರನ್ನ ಆರಾಧಿಸಲು ಮುಂದೆ ಬರುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದ್ರೆ ಇಷ್ಟಕ್ಕೂ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ನಮ್ಮ ಜನರು ಈ ಮಾಟ ಮಂತ್ರ ಮಾಡಕ್ ಹೋಗ್ತಾರೆ? ಯಾಕೆ ಗೊತ್ತಾ? ಅವ್ರಿಗೆ ಇದೊಂಥರ ಈ ಚೈನೀಸ್ ನೂಡಲ್ಸ್ ಇರ್ತಲ್ಲ, 2 minutes ನೂಡಲ್ಸ್ ಅಂತ ಹೇಳ್ತೀವಲ್ಲ ನಾವು, ಬಿಸಿನೀರಿಗೆ ಹಾಕಿಬಿಟ್ರೆ ನೂಡಲ್ಸ್ ಸರಿ. ಹಂಗೆ ಅವ್ರ ಪ್ರಾರ್ಥನೆಗಳು ಕೇಳಿದ ತಕ್ಷಣ ದೇವ್ರು ಕೊಟ್ಬಿಡ್ಬೇಕು. ಯಾವಾಗ ದೇವ್ರು ಕೊಡ್ಲಿಲ್ವೋ ಅಂತಂದ್ರೆ, ನೀನು ಬೇಡ ದೇವ್ರೇನೇ, ನಾನು ಬೇರೆ ದೇವ್ರ ಕಡೆ ಹೋಗ್ತೀನಿ, ಇಂಥವ್ರು ಮಾಟ ಮಂತ್ರ ಮಾಡಕ್ ಹೋಗ್ಬೇಕು. ಪ್ರಿಯ ಸಹೋದರ, ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನ ಆಲಿಸಿಲ್ಲ ಅಂತಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ದೇವ್ರಿಗೆ ಗೊತ್ತು ಇದು ನಿನಗೆ ಬೇಡ, ಬೇರೆ ಇದಕ್ಕಿಂತ ಉತ್ತಮವಾದದನ್ನ ನಾನು ನಿನಗೆ ಮುಂದೆ ಕೊಡ್ತೀನಿ ಅಂತ ಅರ್ಥ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ದೇವ್ರು ನನಗೆ ನೀ ಇದನ್ನೇ ಕೊಡಬೇಕು, ತಪ್ಪು. ದೇವ್ರಿಗೆ ಗೊತ್ತು ನಮಗೇನು ಬೇಕು, ನಮಗೇನು ಬೇಡ ಅಂತ. ಯಾವಾಗ ನನಗೆ ಅದೇ ಬೇಕು ಅಂತಂದಾಗ ಇದು ದೇವ್ರು ಕೊಡ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಮಾಟ ಮಂತ್ರ ಮತ್ತೊಂದು ಸುಡುಗಾಡು ಅನ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಹಿಂಗಾಗಿ ಏನ್ ಮಾಡ್ತೀವಿ, ಅದು ಮಾತ್ರ ಅಲ್ಲ, ನಮ್ಮ ನೆಮ್ಮದಿಯನ್ನೇ ನಾವು ಹಾಳು ಮಾಡ್ಕೊಳ್ತೀವಿ. ಅದಕ್ಕೆ ಯೆಶಾಯ ಪ್ರವಾದಿಯ ಗ್ರಂಥ 47ನೇ ಅಧ್ಯಾಯ ವಚನಗಳು 11ರಿಂದ 14 ಈ ಮಾಟ ಮಂತ್ರ ಮಾಡಿಸುವರ ಗತಿ ಏನಾಗುತ್ತದೆ, ಅಥವಾ ಅದನ್ನ ಮಾಡಿಸ್ಕೊಳಕ್ ಹೋದವರು ಮಾಡಿಕೊಟ್ಟವ್ರ ಗತಿ ಏನಾಗುತ್ತೆ ಅಂತ ಯೆಶಾಯ ಪ್ರವಾದಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಅಲ್ಲಿ ಹೇಗೆ ಬರೆದಿದ್ದಾನೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಹಾಡಿನ ಮುಖಾಂತರ ನಾನು ನಿಮಗೆ ಹೇಳ್ತೀನಿ. ಇಂತಿರಲು ನಿನಗೊದಗುವುದು
ಮಂತ್ರಕ್ಕೂ ಮೀರಿದ ಆಪತ್ತು. ಅಂದ್ರೆ ನಿನಗೆ ಒದಗ್ತದೆ ಮಂತ್ರಕ್ಕೂ ಮೀರಿದ ಆಪತ್ತು. ನಿನ್ನ ಮೇಲೆರಗುವುದು ಪರಿಹರಿಸಲಾಗದ ವಿಪತ್ತು. ತಟ್ಟನೆ ತಟ್ಟುವುದು ನಿನಗೆ ತಪ್ಪಿಸಲಾಗುವುದ ಕುತ್ತು. ಅಂದ್ರೆ ತಟ್ಟನೆ ಅದೇ ಬರ್ತದೆ ವಾಪಸ್ ನಿನಗೆ ಅಂತ. ಪ್ರಯೋಗಿಸಿ ನೋಡು ನಿನ್ನ ಅಗಣಿತ ಮಂತ್ರ ತಂತ್ರಗಳನ್ನು, ಬಾಲಾರಭ್ಯ ನೀ ಕಲಿತ ಮಾಯಾ ಮಾಠಗಳನ್ನು. ಪ್ರಾಯಶಃ ನಿನಗವು ಪ್ರಯೋಜನವಾದವು, ಬಹುಶಃ ನಿನಗೆ ಭಯವನ್ನ ಹುಟ್ಟಿಸಿಯಾಹು. ಅಂತಂದ್ರೆ ಈ ಮಾಟ ಮಂತ್ರಗಳು ನಿನಗೆ ಭಯವನ್ನ ಹುಟ್ಟಿಸ್ತವೆ, ಆದ್ರೆ ಅದರಿಂದ ಏನು ಪ್ರಯೋಜನವಿಲ್ಲ ಅಂತ ಯೆಶಾಯ ಪ್ರವಾದಿ ಹೇಳುತ್ತಾನೆ. ಅಷ್ಟು ಮಾತ್ರವಲ್ಲ, ಬೇಸರವಾಯಿತೆ ನಿನಗೆ ಕೇಳಿ ಮಂತ್ರಾಲೋಚನೆಗಳನ್ನು, ಉದ್ಧರಿಸಲಿ ಬರಲಿರುವ ಆ ವಿಪತ್ತುಗಳಿಂದ ನಿನ್ನನ್ನು. ಖಗೋಳಜ್ಞರು ಜೋಯಿಸರು ನೋಡಿ ಪಂಚಾಂಗವನ್ನು. ಅಂತಂದ್ರೆ ಈ ಏನದು ಹಸ್ತರೇಖೆ ನೋಡಿ ಹೇಳ್ತಾರಲ್ಲ, ಅಂಥವ್ರು ನಿನ್ನ ಮುಂದೆ ಉದ್ಧಾರ ಮಾಡ್ಲಿ ನೋಡೋಣ, ನನ್ನ ಮುಂದೆ ಉದ್ಧಾರ ಮಾಡಿ. ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಇವರೆಲ್ಲರೂ ಒಣ ಹುಲ್ಲಿನಂತೆ ಸುಟ್ಟು ಬಿಡುವುದು ಉರಿಯುವ ಚಿತೆ, ತುತ್ತಾಗುವರು ಅವರು ಅಗ್ನಿ ಜ್ವಾಲೆಗೆ. ಆಚೆಳಿಗೆ ಮೈ ಕಾಯಿಸಿಕೊಳ್ಳುವ ಬೆಂಕಿಯಂತಲ್ಲ, ಇದು ಒಟ್ಟಿ ಹರಿಯುವ ಅಘೋರ ಬೆಂಕಿ. ಅಂದ್ರೆ ಇವರೆಲ್ಲ ಒಂದ್ ದಿವಸ ಭಸ್ಮ ಆಗಿ ಹೋಗ್ತಾರೆ. ಯಾಕಂದ್ರೆ ಸತ್ಯ ದೇವರನ್ನ ಬಿಟ್ಟು ಮಿಥ್ಯ ದೇವರ ಬಳಿಗೆ ಯಾರು ಹೋಗ್ತಾರೋ ಅವ್ರಿಗೆ ಅಧೋಗತಿ ಕಾದಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಕೆಲ ವರ್ಷಗಳ ಹಿಂದೆ ನನ್ನ ಹತ್ರ ಒಂದು ಕ್ರೈಸ್ತ ಕುಟುಂಬ ಬಂದು ನನ್ನ ಹತ್ರ ಹೇಳಿದ್ದು, ಫಾದರ್ ನಮ್ಮ ಮನೆಗೆ ನೀವು ಬರಬೇಕು. ಯಾಕೆ? ಮಗಳಿಗೆ ದೆವ್ವ ಬಂದೈತೆ. ನಾನು ದೆವ್ವ ನೋಡಿರ್ಲಿಲ್ಲ, ನನಗೂ ಆಸೆ ಇತ್ತು ದೆವ್ವ ನೋಡಬೇಕು ಅಂತ. ಹೋದೆ ಆ ಮನೆಗೆ ಹೋದೆ. ಮಗು ಯುವತಿ ಬೆಡ್ ಮೇಲೆ ಮಲಗಿದ್ಲು. ಹೋದ ತಕ್ಷಣ ಎದ್ಬಿಟ್ಟು ಗುಡ್ ಈವ್ನಿಂಗ್ ಫಾದರ್, ಗುಡ್ ಈವ್ನಿಂಗ್, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಫಾದರ್. ಮನ್ಸಲ್ಲಿ ನನ್ಗಂದ್ಕೊಂಡು ದೆವ್ವ ಯಾರಿಗೆ ಬಂದಿದೆ? ಮಗುಗೆ ಬಂದಿದೆ, ತಂದೆ ತಾಯಿಗೆ ಬಂದಿದೆ ಅಂತ. ಆಮೇಲೆ ಬ್ಲೆಸ್ ಮಾಡಿ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟಾದ್ಮೇಲೆ ಕೇಳಿದೆ ಏನಾಯ್ತು ಹೇಗೆ ಅಂತ. ದೆವ್ವ ಬಂದಿರಲಿಲ್ಲ. ದೆವ್ವ ಬಂದಿದ್ದು ಮೊಬೈಲ್ ದೆವ್ವ. ಯಾವ ರೀತಿ ಮೊಬೈಲ್ ದೆವ್ವ ಅಂತಂದ್ರೆ, ಅವಳು ಎಲ್ಲೋ ಒಂದು ಹಾಸ್ಟೆಲಲ್ಲಿ ಇದ್ಲು. ಈ ಮೊಬೈಲಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಹೊಗೆ ಸೊಪ್ಪು ಅಂದ್ಕೊಂಡು ಅದೇನು ಮೊಬೈಲಲ್ಲೇ ಬೆರೆತು ಹೋಗಿದ್ಲು. ಎಷ್ಟೆಲ್ಲ ಆದಮೇಲೆ ಅವಳಿಗೆ ಬೇಕಾಗಿದ್ದು ಮೊಬೈಲು. ಅದಕ್ಕೆ ಇವಳೇನು ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ಲು, ನನಗೆ ದೆವ್ವ ಬಂದೈತೆ. ಆ ದೆವ್ವಕ್ಕೆ ಬೇಕಾಗಿರೋದೇನೋ ಮೊಬೈಲು ಎಲ್ಲ ಹೇಳಿದೆ. ಆಮೇಲೆ ಕೇಳಿದಾಗ ಆ ಮಗು ಯುವತಿ ಹೇಳಿದ್ ನನಗೆ ದೆವ್ವ ಬಂದಿದೆ ಅಂತ ಯಾರೋ ಪಕ್ಕದ ಮನೆಯವ್ರು ಹೇಳಿದ್ರು. ಅದಕ್ಕೆ ನನ್ನನ್ನು ದೆವ್ವ ಬಿಡ್ಸಕ್ಕೆ ಕರ್ಕೊಂಡು ಹೋಗಿದ್ರು ಫಾದರ್. ಆ ಮಂತ್ರವಾದಿ ಇದನ್ನೆಲ್ಲ ಒಡೆದು ನನಗೆ ತಲೆ ಮೇಲೆ ಕೂದಲೇ ಕಿತ್ತು ಹೋಗೈತೆ ಅಂತ. ದೆವ್ವ ಇದ್ರೆ ತಾನೇ ಹೊರಗಡೆ ಬರೋಕ್ಕೆ. ಆಮೇಲೆ ಕೊನೆಗೆ ನಾನು ಹೇಳಿದೆ, ಎಲ್ಲಿಯವರೆಗೆ ನೀವು ಬೇರೆಯ ದೇವರುಗಳನ್ನ ಹಿಂಬಾಲಿಸುತ್ತೀರೋ ಅಲ್ಲಿಯವರೆಗೆ ನೀವು ಉದ್ಧಾರ ಆಗೋದು ಸಾಧ್ಯವೇ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಚನ ಹೇಳುತ್ತದೆ, ಇರುವಾತನು ನಾನೇ ಬದುಕಿಸುವವನು, ಕೊಲ್ಲುವವನು ನಾನೇ, ಗಾಯಗೊಳಿಸುವವನು ನಾನೇ, ವಾಸಿ ಮಾಡುವವನು ನಾನೇ. ಇಂದಾದರೂ ತಿಳಿಯಿರಿ, ನನ್ನ ವಿನಃ ಬೇರೆ ದೇವರಿಲ್ಲ, ನನ್ನ ಕೈಯಿಂದ ತಪ್ಪಿಸಬಲ್ಲ ಶಕ್ತನು ಯಾರೂ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಬಹುಶಃ ಹೇಳ್ತಾರಲ್ಲ ಅವ್ರ ಹತ್ರ ಹೋಗ್ತಾರೆ. ಹೀಗೆ ಒಬ್ಬ ಹುಡುಗ ಓದ್ನಂತೆ, ಯುವಕ ಹೋಗ್ಬಿಟ್ಟು ಹೇಳಿದಂತೆ, ಸ್ವಾಮೀಜಿ ನಾನು ಒಂದು ಹುಡುಗಿನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇವತ್ತು ರಾತ್ರಿ ಆ ಹುಡುಗಿನ ಕರ್ಕೊಂಡು ಓಡೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ಆ ಹುಡುಗಿನ ಕರ್ಕೊಂಡು ಹೋಗಿ ಕರೆಕ್ಟ್ ಟೈಮ್ ಯಾವುದಂತ ಹೇಳಿ ಅಂತ ಹೇಳಿದ. ಅವನು ಎಲ್ಲ ಪಂಚಾಂಗ ನೋಡಿ ಮಣ 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 ಅಂತ ಹೇಳಿ ಇವತ್ತು ರಾತ್ರಿ ಕರೆಕ್ಟ್ 12 ಗಂಟೆಗೆ ಆ ಹುಡುಗಿನ ಕರ್ಕೊಂಡು ಓಡೋಗು ಅಂತ. ಸೊ ಕರೆಕ್ಟ್ 12 ಗಂಟೆಗೆ ಹೋದ, ಆ ಹುಡುಗಿನ ಕರ್ಕೊಂಡು ಓಡೋದ. ಬೆಳಗ್ಗೆ ಆ ಮಂತ್ರವಾದಿ ಹೆಂಡತಿ ಇದ್ದಾಳಲ್ಲ ಬಂದ್ಬಿಟ್ಟು ಹೇಳ್ತಾಳಂತೆ, ರೀ ಮಗಳು ಕಾಣ್ತಾ ಇಲ್ಲ ಮನೆಯಲ್ಲಿ ಅಂತ. ಅವನ ಕುಟುಂಬದೇ ಅವನು ಗೊತ್ತಿಲ್ಲ, ಇನ್ನು ನಿಮ್ಮದೇನು ಹೇಳ್ತಾನ ಅವನು, ಹೌದಲ್ವಾ?
ಅದಕ್ಕೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ, ನಿಮ್ಮ ನೇಬರ್ಸ್ ಅಕ್ಕಪಕ್ಕದವ್ರು ಇರ್ತಾರೆ, ಹೇಳಿ ನಿಜ ದೇವರಿರುವುದು ಒಬ್ಬರೇ. ಈ ಮಂತ್ರ, ಸುಡುಗಾಡು, ಮತ್ತೊಂದು ಯಾವುದು ನಿಮ್ಮನ್ನು ಉದ್ಧಾರ. ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನನಗಿಂತ ಶಕ್ತನು ಯಾರೂ ಇಲ್ಲವೇ ಇಲ್ಲ. ನಿಮ್ಮ ಮುಂದಿನ ಜೀವನವನ್ನ, ಇಂದಿನ ಜೀವನವನ್ನ, ಹಿಂದಿನ ಜೀವನವನ್ನ ಅರಿತವನು ನಾನೇ ಒಬ್ಬನು. ಆದಿಯೂ ನಾನೇ, ಅಂತ್ಯವೂ ನಾನೇ. ನಿಮ್ಮನ್ನ ರಕ್ಷಿಸುವ ದೇವರು ನಾನೇ. ಕ್ಷಣಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದಯಾಮಯ ದೇವರೇ, ನಿಜ ದೇವರ ಅರಿವನ್ನ ನಮಗೆ ಮೂಡಿಸಿದ್ದೀರಿ. ಮಾತೆ ಮರಿಯಮ್ಮ ನಮ್ಮ ಪ್ರತಿಯೊಬ್ಬರನ್ನ ಆ ನಿಜ ದೇವರ ಬಳಿಗೆ ಕರೆದುಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತೇವೆ, ಮಾಟ ಮಂತ್ರ ಎನ್ನುತ್ತಾ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವ ಭಕ್ತಾದಿಗಳಿಗೋಸ್ಕರ ನಿಜ ದೇವರ ಶಕ್ತಿ ಭಕ್ತಿಯನ್ನ ನಾವು ಅರಿಯುವಂತಾಗಲಿ. ನಿಮ್ಮ ಶಕ್ತಿಯ ಮುಂದೆ ಯಾವ ನರಶಕ್ತಿಯೂ ಕೂಡ ನಮ್ಮನ್ನ ಏನೂ ಮಾಡಲಾರದು ಎಂಬ ವಿಶ್ವಾಸ ನಮ್ಮಲ್ಲಿ ಬರುವಂತಾಗಲಿ. ಸ್ವಾಮಿ ಯೇಸುವೆ, ನಮಗೆ ಬಂದೊದಗುವ ಆ ಎಲ್ಲ ದುಷ್ಟ ಶಕ್ತಿಗಳನ್ನ ಮಾತೆ ಮರಿಯಮ್ಮನವರ ಮುಖಾಂತರ ನಾವು ಎದುರಿಸುವಂತಾಗಲಿ. ಅಷ್ಟು ಮಾತ್ರವಲ್ಲ, ನಿಮ್ಮ ನಾಮ ಜಪ ಹೊಂದಿದ್ದರೆ ಸಾಕು, ಎಂಥ ದುಷ್ಟ ಶಕ್ತಿಯೂ ಕೂಡ ನಮ್ಮ ಬಳಿಗೆ ಸುಳಿಯಲಾರವು ಎಂಬ ವಿಶ್ವಾಸ ನಮ್ಮದಾಗಲಿ.